ಯಾವುದೇ ರೀತಿಯಿಂದ ವೋಟ್ ಲ್ಯಾಪ್ಸ್ ಆಗಲಿಲ್ಲ. ತಮಗೆ ತಪ್ಪು ಮಾಹಿತಿ ಇದೆ. ನಾನು ಕೂಡ ಅಲ್ಲೇ ಇದ್ದೀನಿ 2 ದಿನದಿಂದ. ಇವತ್ತು ಸಾಯಂಕಾಲ ರಿಸಲ್ಟ್ ತಮ್ಮ ಎದುರುಗಡೆ ಬರುತ್ತೆ. 5 ಸೀಟು, ಅದರಲ್ಲೂ ಸ್ಪೆಷಲಿ 5ನೇ ಸೀಟ್ ಅಂತೂ ಖಂಡಿತವಾಗ್ಲೂ ಆರಿಸಿ ಬರುತ್ತೆ. ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ಗೆ ಹೋಗ್ತಾ ಇರುವಂಥ 5 ಸದಸ್ಯರು ಕೂಡ ಆರಿಸಿ ಬರ್ತಾರೆ, ಗೆದ್ದು ಬರ್ತಾರೆ. ಬಿಜೆಪಿ ಉಚ್ಚಾಟಿತ ಶಾಸಕರು ಹೇಳ್ತಿದ್ದಾರೆ ಆತ್ಮಸಾಕ್ಷಿಯಲ್ಲಿ ಮತ ಹಾಕ್ತೀವಿ ಅಂತ. ಅದೇ ರೀತಿ JDS ಮತ್ತೆ ಬಿಜೆಪಿಯಲ್ಲಿ ಇನ್ನು ಕೆಲವರು ಯಾರಾದರೂ ಇದ್ದಾರೆ ಮೇಡಮ್ ಮತ ಹಾಕಂತವ್ರು? ಅದನ್ನ ನಮಗೆ ಹೇಗೆ ಗೊತ್ತಾಗುತ್ತೆ. ಬಟ್ ನಾವು ಇಷ್ಟೇ ಹೇಳ್ಬೋದು, ನಮ್ಮ ಅಭ್ಯರ್ಥಿಗಳು 5 ಜನ ಇವತ್ತು ಗೆದ್ದು ಬರ್ತಾರೆ ಅಂತ ಹೇಳ್ಬೋದು. ನಮಗೆ ಕಾನ್ಫಿಡೆನ್ಸ್ ಇದೆ. ನೋಡಿ, ಕಾಂಗ್ರೆಸ್ ಪಕ್ಷ ಭಾಳಷ್ಟು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದೆ, ಇನ್ನು ಮುಂದೆ ಕೂಡ ಪ್ರದರ್ಶನ ಮಾಡುತ್ತೆ. ತಾವೇ ನೋಡಿದ್ರಿ ಮೊನ್ನೆ ನಡೆದಂಥ ಆ ಒಂದು ಏನು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಎಷ್ಟು ಸ್ಮೂತ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬೋದು. ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸೆಟ್ ಮಾಡಿದ್ದಾರೆ. ಸೊ ಇದರ ಅರ್ಥನೇ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದೀವಿ ಅಂತ ಇದರ ಅರ್ಥ. ನಮಗೆ ಯಾವುದು ಕೂಡ ಭಯ ಅಂತದ್ದು ಅಲ್ಲ. ನಾವು ಎಲ್ಲರೂ ಒಟ್ಟಿಗೆ ಹೋಗಿ ಅನೇಕ ವಿಚಾರಗಳ ಬಗ್ಗೆ CLP ಶಾಸಕಾಂಗ ಸಭೆ, ಅಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ, SIR ಬಗ್ಗೆ ಚರ್ಚೆ, ಅಭಿವೃದ್ಧಿ ಬಗ್ಗೆ ಚರ್ಚೆ, ಸಂಘಟನೆ ಬಗ್ಗೆ ಚರ್ಚೆ, ಈ ಎಲ್ಲವನ್ನು ಕೂಡಿ ನಾವು ಮಾಡಿದ್ದೀವಿ. ನಮಗೆ ಯಾವುದು ಕೂಡ ಅಡ್ಡ ಮತದಾನದ ನಮಗೆ ಭಯ ಇಲ್ಲ. ಅಡ್ಡ ಮತದಾನ ಏನಾದರೂ ಆಗಿದ್ದರೆ ಅದು BJP ಮತ್ತು JDSನಲ್ಲಾಗ್ತದೆ. ಕಾಂಗ್ರೆಸ್ನಲ್ಲಿ ನಾವು ನಿರೀಕ್ಷೆಗಿಂತ ಜಾಸ್ತಿ ಮತ ಪಡೆದುಕೊಳ್ತೀವಿ. ಕಾದು ನೋಡಿ ಸಾಕು. 100ಕ್ಕೆ 100 ನಿಶ್ಚಿತ. ಖಂಡಿತವಾಗಿ 5 ಜನ ಗೆಲ್ತಾರೆ. BJPಯಿಂದ ಏನೋ ಉಚ್ಚಾಟನೆ ಆಗಿದ್ದಾರೆ. ಅವ್ರು ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟಾಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರು ನಮ್ಮ ಪಕ್ಷದವರು ಪಾರ್ಟ್ ಎಲ್ಲಿಲ್ಲ. ಅವ್ರು ಇವತ್ತಿಂದ ಇಲ್ಲ, ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಚುನಾವಣೆಗೋಸ್ಕರ. ಲಾಸ್ಟ್ 2 ಇಯರ್ದಿಂದ ನಮ್ಮ ಪಕ್ಷ ಐಡಿಯಾಲಜಿ ಒಪ್ಕೊಂಡವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಅವರು. ಸುಮಾರು 2 ವರ್ಷದಿಂದ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಮ್ಮ CLPಯಲ್ಲಿ ಭಾಗವಹಿಸಿದ್ದಾರೆ, ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಹಾಗಾಗಿ ಅದು ಆರೋಪ ಮಾಡೋದ್ರಲ್ಲಿ ಯಾವುದೇ ಸತ್ಯತೆ ಇಲ್ಲ. 100ಕ್ಕೆ 1,000 ಟೈಮ್ ಬೇಕಾದರೂ ಹೇಳ್ಬೋದು. ಈಗಾಗಲೇ ನೀವೇ ರಿಪೋರ್ಟ್ ಮಾಡಿದಿರಿ. ಸರ್ಪ್ಲಸ್ ವೋಟ್ ಏನು BJPಲಿ ಇತ್ತಲ್ಲ, ಅದರಲ್ಲಿ ಅವ್ರು ಮತ್ತೆ ರೀಡಿವೈಡ್ ಮಾಡಿ 29ರಿಂದ 30ಕ್ಕೆ ಹೋಗಿದ್ದಾನೆ. ಓನ್ಲಿ 2 ಸರ್ಪ್ಲಸ್ ವೋಟ್ ಮಾತ್ರ BJPಗೂ JDSಗೆ ಬರ್ತದೆ. ಅದರಿಂದ ಎಲೆಕ್ಷನ್ನೇ ಇಲ್ಲ. ಯಾರ್ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳೆಲ್ಲ ಎಲ್ಲರೂ ಕೂಡ ಗೆಲ್ತಾರೆ, ಅದರಲ್ಲಿ ಅನುಮಾನನೇ ಮಾಡಿಕೊಳ್ಬೇಕು. ಅನಾರೋಗ್ಯ ಇಲ್ಲ, ಆರೋಗ್ಯಕರವಾಗಿದ್ದೀನಿ ಈಗ. ಅವತ್ತೇ ನಮ್ಮ BP ವೇರಿ ಆಗಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ. ಫಸ್ಟ್ ಡೇನೇ 1 ಡೇಗೇನೆ ಸರಿ ಹೋಯ್ತು BP ಹಾಂ. ಎಸ್, ಇದು ಕಾಂಗ್ರೆಸ್ನ ನಾಯಕರುಗಳ ವಿಶ್ವಾಸ ಇದ್ರೆ, ಇನ್ನು JDS ಕೂಡ ಹೇಳ್ತಾ ಇರೋದೇನು, GT ದೇವೇಗೌಡರ ಮೇಲೆ JDSಗೆ ವಿಶ್ವಾಸ ಇದೆ. JDSಗೆ ಮತ ಹಾಕಿದ್ದಾರೆ ಅಂತ ದಳನಾಯಕರು ಹೇಳ್ತಾ ಇದ್ದಾರೆ. ಜೊತೆಗೆ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, JDSಗೆ ಎಲ್ಲರೂ ಕೂಡ ವೋಟ್ ಹಾಕಿದ್ದಾರೆ ಅಂತ GTD ಪುತ್ರ ಶಾಸಕ ಹರೀಶ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. JDS ನಾಯಕರು ಏನೇನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ತಂದೆಯವರು ವೋಟ್ ಹಾಕಿರೋದ್ರ ಬಗ್ಗೆ ಬಹಳ ಅನುಮಾನ ಇದೆ ಸರ್. ಅವರು ಆತ್ಮಸಾಕ್ಷಿಗೆ ವೋಟ್ ಹಾಕಿದೆ ಅಂತ. ಆದರೆ ಅವ್ರು ಗೆದ್ದಿರೋದು JDS ಚಿಹ್ನೆ ಮೇಲೆ. ಅವರ ಮತದಾನದ ಬಗ್ಗೆ ಸಹಜವಾದಂಥ ಅನುಮಾನ, ಸಂಶಯಗಳಿದೆ ಸರ್. ಈಗ ನಾನು ನಿಮ್ಮ ನ್ಯೂಸ್ ಚಾನಲ್ನೇ ಗಮನಿಸಿದೆ. ಓಕೆ ಸರ್. NDA ಅಭ್ಯರ್ಥಿ ಗೆಲ್ತಾರೆ ಅಂತ ಯಾವುದೋ ನ್ಯೂಸ್ ಚಾನಲ್ ತೋರಿಸ್ತೀರಿ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರು. ಹಂಗಾಗಿ ಅದರಲ್ಲಿ ಅನುಮಾನ ವ್ಯಕ್ತಪಡಿಸ್ತಕ್ಕಂಥದ್ದೇನಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ನೋಡಲಿಲ್ಲ. ನನಗೆ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದರು. ಅಲ್ಲಿ ನಿಮ್ದು ಯಾವುದೋ ನ್ಯೂಸ್ ಚಾನಲಲ್ಲಿ ತೋರಿಸ್ತಾ ಇದ್ರು GT ದೇವೇಗೌಡರು NDA ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿಕೆ ಕೊಟ್ಟರು ಅಂತ ತೋರಿಸ್ತಾ ಇದ್ರು. ನಾನು ನೋಡಲಿಲ್ಲ ಅದನ್ನ. ಆದ್ದರಿಂದ ಆ ಹೇಳಿಕೆ ಕೊಟ್ಟ ಮೇಲೆ ಬಹುಶಃ ಅನುಮಾನ ಎಲ್ಲಿ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ನಾನು ಮಾತಾಡ್ಸಿದ್ರೆ ಸರ್, ಏನಾದರೂ ಅಲ್ಲ, ಇದರಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲ ವರಿಷ್ಠರು ಸಹ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಮಾಡಿದ್ದಾರೆ. ಬಹುಶಃ ಅವರೇ ಹೇಳಿಕೆ ಕೊಟ್ಟಿದ ಮೇಲೆ ಪ್ರಶ್ನೆಯಲ್ಲಿ ಉದ್ಭವಿಸಿತು ಅಂತ ನನಗೆ 18ರಲ್ಲಿ 18 ಹಾಕಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಕಾರಣ ಏನು ಅಂದರೆ, ಯಾರು ಕೂಡ ಪಕ್ಷಕ್ಕೆ ಮೋಸ ಮಾಡಲ್ಲ. ಬೇಸಿಕಲಿ ಅವರು ವೈಯಕ್ತಿಕವಾದ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನೇ ಬಂದಿರ್ಬೋದು, ಚುನಾವಣೆ ಬಂದಾಗ ದೇ ಡೋಂಟ್ ವಾಂಟ್. ಯಾಕೆಂದರೆ ನಮ್ಮ ಪೊಲಿಟಿಕಲ್ ಫ್ಯೂಚರ್ ಅದರಲ್ಲಿ ಇನ್ವಾಲ್ವ್ ಆಗಿರ್ತದೆ. ಒಂಚೂರು ವ್ಯತ್ಯಾಸ ಆದರೆ ಅವರು ಏನೇನು ಆಗ್ತಾರೆ ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕಾಗ್ತದೆ. ಬಹುಶಃ